ಅಮೃತ್ ಭಾರತ ನಿಲ್ದಾಣ ಯೋಜನೆಯಡಿಯಲ್ಲಿ ಪುನರಾಭಿವೃದ್ಧಿಗೊಂಡ ಗೋಕಾಕ್ ರೋಡ್ ರೈಲು ನಿಲ್ದಾಣ ಉದ್ಘಾಟನೆ ಸಮಾರಂಭವನ್ನು ರಾಜಸ್ಥಾನದ ಬಿಕಾನೇರ್ನಲ್ಲಿ ಉದ್ಘಾಟನೆಯಲ್ಲಿ ರಾಜ್ಯದಲ್ಲಿ ಆಯ್ಕೆಯಾದ 5 ರೈಲ್ವೆ ಸ್ಟೇಷನ್ಗಳಲ್ಲಿ ಒಂದಾದ ಗೋಕಾಕ್ ರೋಡ್ ರೈಲ್ವೆ ನಿಲ್ದಾಣವನ್ನು ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ಘಾಟಿಸಿದ್ರು. ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಜ್ಯೋತಿ ಬೆಳಗಿಸಿ ಸನ್ಮಾನ ಸ್ವೀಕರಿಸಿ ಸ್ಥಳೀಯ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿ ಮಾತನಾಡಿ, ಗೋಕಾಕ್ ರೋಡ್ ರೈಲು ನಿಲ್ದಾಣವು 16.98 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿಶ್ವ ದರ್ಜೆಯ ಸೌಲಭ್ಯವಾಗಿ ಪುನರಾಭಿವೃದ್ಧಿಗೊಂಡಿದೆ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರ ದೂರದೃಷ್ಟಿಯ ಮೂಲ ಸೌಕರ್ಯ ಅಭಿವೃದ್ಧಿಯ ಸುವರ್ಣ ಯುಗಕ್ಕೆ ಇವತ್ತು ನಡೆದ ಉದ್ಘಾಟನೆ ಸಾಕ್ಷಿಯಾಗಿದೆ. ಇನ್ನು ಅಭಿವೃದ್ಧಿ ವಿಷಯದಲ್ಲಿ ಪಕ್ಷಾತೀತವಾಗಿ ನಮ್ಮ ಬೆಂಬಲ ಸದಾ ಇರುತ್ತೆ. ಅದಕ್ಕೆ ಸ್ಥಳೀಯರು ಪ್ರಧಾನಿ ನರೇಂದ್ರ ಮೋದಿಯವರ ಬೆನ್ನೆಲುಬಾಗಿ ನಿಲ್ಲಬೇಕು ಎಂದರು. ಈ ರೀತಿ ಅಲ್ಲೂ ಕೆಲಸಗಳು ಪ್ರಾರಂಭ ಆಗಿದೆ. ಅದರ ಮುಗಿದಿಲ್ಲ, ಕಂಪ್ಲೀಟ್ ಆಗಿಲ್ಲ. ಆ ತರದ್ದು ಅಲ್ಲೂ ಆಗಿರ್ತದೆ. ಅಲ್ಲಿಂದ ಬಿಟ್ಟ ನಂತರ ಸಂಸತ್ ಸ್ಟೇಷನ್ಗಳಂತೂ ಭಾಳ ಡೆವಲಪ್ ಆಗಿದೆ. ಅದು ಬಿಟ್ಟಿಲ್ಲ. ಗೋಕಾಕ್ ರೋಡ್ ಇದು 17 ಕೋಟಿ ರೂಪಾಯಿನಲ್ಲಿ ಇದು ಡೆವಲಪ್ ಆಗಿದೆ. ಸುಮಾರು 18 ಕೋಟಿ ರೂಪಾಯಿನಲ್ಲಿ ಘಟಕಗಳ ಇದೇ ಒಂದು 2 ರಿಂದ 3 ತಿಂಗಳೊಳಗೆ ಅದು ಲೋಕಾರ್ಪಣೆ ಮಾಡೋದಿದೆ. ಅದು ಬೇರೆ ಕಾರಣದಿಂದ ಅದು 2 ತಿಂಗಳು ಡಿಲೇ ಆಗಿದೆ. ಅದು ನಾಯಕರೆಲ್ಲ ನಾವು ಚಿಕ್ಕೋಡಿ ರೋಡ್ ಈಗ ನಾವು ಈ ಲೋಡ್ ಅನ್ಲೋಡ್ ಮಾಡುವಂತ ವ್ಯವಸ್ಥೆ ಕೂಡ ಇಲ್ಲ. ಅದಕ್ಕೆ ಗುಡ್ಶೆಡ್ ಅಂತ ನಾವು ಕೇಳ್ತೀವಿ. ಗುಡ್ಶೆಡ್ ವ್ಯವಸ್ಥೆ ಚಿಕ್ಕೋಡಿ ರೋಡ್ ಒಳಗದ. ಅಂದ್ರೆ ಚಿಕ್ಕೋಡಿ ರೋಡ್ ಬಹಳ ಸಣ್ಣ ನಿಲ್ದಾಣ. ಇವತ್ತು ನೀವು ಅಲ್ಲಿ ಹೋಗಿ ನೋಡಿದಾಗ ಈ ನಿಲ್ದಾಣಕ್ಕಿಂತ ಏನು ಕಡಿಮೆ ಇಲ್ಲ ಅನ್ನುವಂತ ಮಟ್ಟಿಗೆ ಚಿಕ್ಕೋಡಿ ರೋಡ್ ರೈಲ್ವೆ ನಿಲ್ದಾಣ ಡೆವಲಪ್ ಆಗಿದೆ. ಇದರ ಜೊತೆಯಲ್ಲಿ ರೈಲ್ವೆ ಇಲಾಖೆ ಹಮ್ಮಿಕೊಂಡಿದ್ದ ವಿವಿಧ ಸ್ಪರ್ಧೆಯಲ್ಲಿ ವಿಜೇತರಾದ ಶಾಂತಿಸಾಗರ್ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಹಾಗೂ ಇನ್ನುಳಿದವರಿಗೆ ಬಹುಮಾನ ನೀಡಿ ಶುಭವನ್ನ ಹಾರೈಸಿದ್ರು. ಇನ್ನು ಸೀನಿಯರ್ ಸೇಫ್ಟಿ ಆಫೀಸರ್ ಕಾರ್ತಿಕ್ ಎಚ್ ಮಾತನಾಡಿ, 103 ಅಮೃತ ರೈಲ್ವೆ ಯೋಜನೆಯಲ್ಲಿ ನಮ್ಮ ರಾಜ್ಯದ ಗೋಕಾಕ್ ರೋಡ್ ಆಯ್ಕೆಯಾಗಿದ್ದು ಎಲ್ಲರಂತೆ ನನಗೂ ಕೂಡ ಹೆಮ್ಮೆಯಾದ ವಿಷಯ. ಈ ರೈಲ್ವೆ ಸ್ಟೇಷನ್ನಲ್ಲಿ ಸಾರ್ವಜನಿಕರಿಗೆ ಬೇಕಾಗುವ ಎಲ್ಲಾ ಸೌಲಭ್ಯಗಳು ಇದ್ದು ಎಲ್ಲರೂ ಅಭಿವೃದ್ಧಿ ಮಾಡೋಕೆ ಸಹಕಾರ ನೀಡಿದ್ದಕ್ಕೆ ಅಭಿನಂದಿಸಿದ್ರು. ಸುಮಾರು 16 ಕೋಟಿ 98 ಲಕ್ಷ ಖರ್ಚಿನಲ್ಲಿ ಈ ಒಂದು ಸ್ಟೇಷನ್ ನಾವು ರೀಡೆವಲಪ್ ಮಾಡಿದ್ದೀವಿ. ಮುಖ್ಯವಾಗಿ ನೀವು ನೋಡ್ತಾ ಇರ್ತಕ್ಕಂಥ ಒಂದು ಭವ್ಯವಾಗಿರ್ತಕ್ಕಂಥ ಒಂದು ಕಟ್ಟಡ ನಮ್ಮ ಮುಂದೆ ಕಾಣಿಸ್ತಾ ಇದೆ. ಮೊದಲು ಇರ್ತಕ್ಕಂಥ ಕಟ್ಟಡಕ್ಕೂ ಈಗ ಇರ್ತಕ್ಕಂಥ ಕಟ್ಟಡಕ್ಕೂ ತುಂಬಾ ವ್ಯತ್ಯಾಸ ಇರಬಹುದು. ಅದ್ರ ಜೊತೆಯಲ್ಲಿ ಪ್ರಯಾಣಿಕರ ಒಂದು ಸೌಲಭ್ಯ ಒಂದು ಗುರಿನ ಇಟ್ಕೊಂಡು ನಾವು ಇವತ್ತಿನ ದಿವಸದಲ್ಲಿ ಲಿಫ್ಟ್ ನ ಸಂಯೋಜನೆ ಮಾಡಿದ್ದೀವಿ. ಈಗ ಪ್ಲಾಟ್ಫಾರ್ಮ್ 1 ರಿಂದ ಪ್ಲಾಟ್ಫಾರ್ಮ್ 2 ಗೆ ಹೋಗ್ತಕ್ಕಂಥ ಜನಗಳಿಗೆ, ದಿವ್ಯಾಂಗ ವ್ಯಕ್ತಿಗಳಿಗೆ ಲಿಫ್ಟ್ ಸೌಕರ್ಯ ನಾವು ಅಳವಡಿಸಿ ಅದನ್ನ ನಾವು ಕೊಟ್ಟಿದ್ದೇವೆ. ಅದ್ರ ಜೊತೆಯಲ್ಲಿ ವೇಟಿಂಗ್ ರೂಮ್ಸ್, ಬುಕಿಂಗ್ ಕೌಂಟರ್ಸ್, ಅದೇ ರೀತಿ ನಾನಾ ರೀತಿಯಾಗಿರ್ತಕ್ಕಂಥ ಒಂದು ಪ್ರಯಾಣಿಕರ ಒಂದು ಸೌಲಭ್ಯ ನಾವು ಈ ಅಮೃತ್ ಭಾರತ್ ಸ್ಟೇಷನ್ ಸ್ಕೀಮ್ ಮೂಲಕ ಈ ಗೋಕಾಕ್ ಸ್ಟೇಷನ್ ನಾವು ಅಳವಡಿಸಿಕೊಂಡಿದ್ದೀವಿ. ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು. ಮನೋಹರ್ ಮೇಗೇರಿ, ಕೆಎಂಎಂ ಕನ್ನಡ ನ್ಯೂಸ್, ಗೋಕಾಕ್.